ಎಲ್ಲ ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಎಕ್ಸೆಂಟ್ ಬೈ 4ನೇ ಸಿನಿಮಾ. ಈ ಕತೆ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅಂದ್ರೆ ಇದನ್ನ ಐಡಿಯಾ ಏನೋ ಓಕೆ, ಆನ್ ಸ್ಕ್ರೀನ್ ಹಿಂಗೆ ಪ್ಲೇಸ್ ಮಾಡೋದು, ಸ್ಕ್ರೀನ್ ಪ್ಲೇ ಹೆಂಗೆ ಬರೆಯೋದು ಅಂತ ಸಿಕ್ಕಾಪಟ್ಟೆ ಡೌಟ್ ಇತ್ತು. ಸುಂದರ್ ಸರ್ ನಾನು ಎಲ್ಲಾ ಸಿನಿಮಾಗಳಿಗೂ ಸ್ಕ್ರೀನ್ ಪ್ಲೇಗೆ ಬಂದು ಜಾಯ್ನ್ ಆಗ್ತಾರೆ. ತುಂಬಾ ಅಂದ್ರೆ ಇದು ಒಂದು ಫನ್ ರೈಡ್ ಆಗಬೇಕು, ಮತ್ತೆ ಸಿಂಪಲ್ ಕಥೆ ಆಗಬೇಕು, ಮತ್ತೆ ಎಲ್ಲಾ ವರ್ಗದವ್ರಿಗೆ. ನನ್ನ ಮೊದಲನೇ ಸಿನಿಮಾಯಿಂದ ನನ್ನ ಒಂದೇ ಇಂಟೆನ್ಷನ್ ಇದು ಈ ವರ್ಗಕ್ಕೆ, ಇದು ಈ ವರ್ಗಕ್ಕೆ ಅಂತ ಆಗ್ಬಾರ್ದು. ಆರ್ಟ್ ಅಂದ್ರೆ ಎಲ್ಲಾ ವರ್ಗದವ್ರಿಗೂ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಯೋಚನೆ. ಆ ಯೋಚನೆ ನಾನು ಪ್ರತಿಯೊಂದು ಕಥೆಗಳು ಮಾಡ್ಕೊಂಡ್ ಬಂದಿದ್ದು. ಈ ಕಥೆನೂ ಅಷ್ಟೇ. ಇದು ಓಕೆ ಎಕ್ಸ್ ಅಂಡ್ ವೈ, ಕ್ರೋಮೋಸೋಮ್, ಏನೋ ಸೈನ್ಸ್ ಫಿಕ್ಷನ್ ಆತರ ಅನ್ಕೊಂಡ್ರು ಅನ್ಕೋಬೇಡಿ. ಇದು ಪ್ಯೂರ್ ಒಂದು ಫನ್ ರೈಡ್, ಎಮೋಷನಲ್ ಎಂಟರ್ಟೈನಿಂಗ್ ಮೂವಿ. ಆಮೇಲೆ ಎಲ್ಲ ಹೇಳಿದ್ರು ನಾನು ಆಕ್ಟ್ ಮಾಡಿರೋದು ಏನಂದ್ರೆ, ನಾನು ಸ್ವಲ್ಪ ಬುದ್ಧಿವಂತ. ಅಂದ್ರೆ ಈ ದಾರ ಇರೋದಲ್ಲ, ಬುದ್ಧಿವಂತ ದಾರ. ನನ್ ಸುತ್ತ ಒಳ್ಳೊಳ್ಳೆ ಹೂಗಳನ್ನ ಪೋಣಿಸ್ಕೊಂಡ್ಬಿಟ್ಟಿದೀನಿ. ಸೊ ಇಂಥ ಕಲಾವಿದರುಗಳ ಜೊತೆ ಹೂ ಜೊತೆ ನಾನು ಪಾಸ್ ಆಗೋಯ್ತು ಅನ್ನೋದಾರ ಇವ್ರ ಕಡೆಯಿಂದ ನಾನು ಏನಾದ್ರು ಸ್ಕ್ರೀನ್ ಒಂಚೂರು ಚೆನ್ನಾಗಿ ಕಂಡ್ರೆ ಓನ್ಲಿ ಬಿಕಾಸ್ ಆಫ್ ದಿ ಆರ್ಟಿಸ್ಟ್ಗಳು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಒಬ್ರಿಗಿಂತ ಒಬ್ರು ಪರ್ಫಾರ್ಮೆನ್ಸ್. ಆಮೇಲೆ ಹರ್ಷನ್ ಬಗ್ಗೆ ಹೇಳಲೇಬೇಕು. ಹರ್ಷನ್ಗೆ ಜೈನಾರ 4th ಬ್ಲಾಕ್ ಇಂದ ಪರಿಚಯ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್. ಹರ್ಷನ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಅದೊಂಥರ ವಾಲ್ಕೇನೋ ತರ ಎನರ್ಜಿ. ಕಂಟ್ರೋಲ್ ಮಾಡೋದೇ ಕಷ್ಟ. ಹೆಂಗ್ ಕಂಟ್ರೋಲ್ ಮಾಡೋದು ನನಗೆ ಗೊತ್ತಾಗಲ್ಲ. ನಾನು ಸಾಂಗ್ ಕಂಪೋಸಿಷನ್ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದು ಕೈ ಮುರಿದು ಫುಲ್ ವೀಲ್ ಚೇರ್ ಕೂತಿದ್ರು. ಬಟ್ ನಾನು ಸಾಂಗ್ ಕಂಪೋಸ್ ಆಗ್ಲೇಬೇಕಿತ್ತು, ಶೂಟ್ ಹೋಗಬೇಕಿತ್ತು. ವೀಲ್ ಚೇರ್ ಕೂತ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡ್ಕೊಟ್ರು ಹರ್ಷ. ಪ್ರತಿ ಸಲ ಮಾಡೋಣ ಅಂತ ನಾವು ಎತ್ತಿ ಅವರು ವೀಲ್ ಚೇರ್ ಮೇಲೆ ಕೂರಿಸಿ ಒಂದು ಕೀಬೋರ್ಡ್ ಕೊಟ್ವಿ. ಏನ್ ಎಷ್ಟು ಬೇಡ ವರ್ಕ್ ಆಗುತ್ತೋ ಅಷ್ಟು ಬೇಡಲ್ಲೇ ಹಿಂಗೆಲ್ಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟು. ಅದೇ ಎಲ್ಲೋ ಇದ್ದ ಹನಿಗಳು ರೈನಾದ ಅಂತಿದೆ. ಇನ್ನು ಮನೋಹರ್ ಸರ್, ನಾನು ಇಂಡಸ್ಟ್ರಿ ಬಂದಾಗ ಒಂದ್ 2-2.5 ವರ್ಷ ಎಲ್ಲಾರ ಮನೆ ಮುಂದೆ ನಿಂತು ಚಾನ್ಸ್ ಅಂತ ಕೇಳ್ಬೇಕಾದ್ರೆ ನನಗೆ ಕರೆದು ಬರೆಯೋದಿಕ್ಕೆ ಚಾನ್ಸ್ ಕೊಟ್ಟಂತ ಗುರುಗಳು ಮನೋಹರ್ ಸರ್. 2008-2009 ಇಸ್ವಿಯಿಂದ ಮನೋಹರ್ ಸರ್, ಇನ್ನು ಮುಂಚೆ 2006-2007 ಮನೋಹರ್ ಸರ್ ನನಗೆ ಕೆಲಸ ಕೊಡ್ತಾರೆ. ಅಂದ್ರೆ ಇಂಡಸ್ಟ್ರಿಗೆ ಒಳಗಡೆ ಕರ್ಕೊಂಡಿದ್ದು ಮನೋಹರ್ ಸರ್. ಇಲ್ಲಾಂದ್ರೆ ಇನ್ನೂ ಎಷ್ಟು ವರ್ಷ ಓಡಾಡ್ಬೇಕಾಗಿತ್ತು, ಇನ್ನೂ ಎಷ್ಟು ಜನ ಮನೆ ಬಾಗಿಲು ತರಬೇಕಾಗಿತ್ತು ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಯಾರೋ ಒಬ್ರು ಬೇಕಿದ್ದಾರೆ, ಅಂದ್ರೆ ಟ್ಯಾಲೆಂಟ್ ಅಥವಾ ಪ್ಯಾಷನ್ ಅದೆಲ್ಲ ಮೀರಿ ಯಾರೋ ಒಬ್ರು ಜಾಗ ಕರ್ಕೊಂಡು ನಿಲ್ಸೋರು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ BS ಕೆಂಪರಾಜು ಸರ್ ಬಂದಿದಾರೋ ಇವಾಗ ಗೊತ್ತಾಗ್ತಾ ಇಲ್ಲ. ಬಂದಿದಾರ ಎಲ್ಲ ಸದ್ಯ ಕೂತಿರ್ತಾರೆ ಅವರು, ಯಾರಿಗೂ ಕಾಣಿಸ್ದಂಗೆ. ಅವರು ಅಷ್ಟೇ ನನಗೆ ನನ್ನ ಜೈನಾರ 4th ಬ್ಲಾಕ್ ಇಂದ ಅವರೇ ಎಡಿಟರ್. ನಾನು ಎಡಿಟಿಂಗ್ ಅವ್ರು ಬಿಟ್ಟು ನಾನು ಎಲ್ಲರೂ ಟ್ರೈ ಮಾಡಕ್ ಹೋಗಿಲ್ಲ. ಯಾಕೆಂದ್ರೆ ನಾನು ಏನೇ ಶೂಟ್ ಮಾಡಿದ್ರು ಫಸ್ಟ್ ಅವ್ರಿಗೆ ತೋರ್ಸೋದು, ಎಡಿಟರ್ಗೆನೆ. ಅಂದ್ರೆ ಫ್ಲೋ ಸರಿ ಇದೆಯಾ ಸರ್, ಮ್ಯಾಚ್ ಆಗ್ತಾ ಇದೆಯಾ, ಹೇಗಿದೆ ಸಿನಿಮಾ ಅಂತ ನನ್ನ ಫಸ್ಟ್ ಜಡ್ಜ್ಮೆಂಟ್ ಅವರೇ, ಕೆಂಪರಾಜು ಸರ್. ಅಂದ್ರೆ ಅವರು ಅಷ್ಟೇ. ಅವರು ಇವತ್ತಿಗೂ ಅವ್ರು ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಒಂದು 350 ಸಿನಿಮಾ ಮೇಲೆ ಎಡಿಟಿಂಗ್ ಮುಗಿಸಿರ್ಬೋದು. ಇವತ್ತಿಗೂ ಒಂದು ಹೊಸ ಸಿನಿಮಾನು ಜೋಶಲ್ಲೇ ಕೂತ್ಕೊಳ್ತಾರೆ, ಆ ಡಿಸ್ಕಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ತರ ಎಲ್ಲ ಒಳ್ಳೆ ಟೀಮ್ ಇರೋದಕ್ಕೆ ಇನ್ನೇನು ದೀಪಕ್ ನಮ್ಗೆ ಅರಿತಿದ್ದಾರೆ ಕ್ಯಾಮ್ರಾಮನ್. ಅಂದ್ರೆ ಇವಾಗ ಹೇಳ್ತಾ ಹೋದ್ರೆ ಎಲ್ಲಾರು 15 ವರ್ಷದಿಂದ ನನ್ನ ಜೊತೆಗೆ ಇರೋರು. ಸೊ ಇಡೀ ಸದ್ಯ ಪಿಕ್ಚರ್ ಇನ್ನೂ ಒಂದಷ್ಟು ಜನ ಬಂದಿಲ್ಲ, ಮಂಜೇಶ್ ಎಲ್ಲ ಬಂದಿದ್ದಾರೆ ಇವಾಗ ಗೊತ್ತಿಲ್ಲ. ಆಮೇಲೆ ಇವಾಗ ಟ್ರೈಲರ್ ಟೀಸರ್ ಎಲ್ಲ ಏನ್ ನೋಡಿದ್ರೆ ಅದು ಗೌತಮ್ ಮತ್ತೆ ಜಿತೇಂದ್ರ ಅಂತ ಕಟ್ ಮಾಡಿರೋದು, VFX ಮಾಡಿರೋದು ಅಭಿ ಅಂತ. ಸೊ ಒಂದ್ ಒಳ್ಳೆ ಟೀಮು. ಈ ತರ ಟೀಮ್ ಇದ್ದಾಗ ನೀವು ನಿರ್ಮಾಣನಾದ್ರೂ ಮಾಡ್ಬೋದು, ನಿರ್ದೇಶನನಾದ್ರೂ ಮಾಡ್ಬೋದು, ಆಕ್ಟಿಂಗ್ ಆದ್ರೂ ಮಾಡ್ಬೋದು, ಸುಮ್ಮನೆನಾದ್ರೂ ಕೂತಿರ್ಬೋದು. ಸುಮ್ಮನೆ ಕೂತ್ರು ಯಾರು ಬೈಯಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತಿರೋಣ ಅನ್ನೋ ತರ ಟೀಮು. ಎಲ್ಲರಿಗಿಂತ ಒಂದ್ ದೊಡ್ಡ ಥ್ಯಾಂಕ್ಸ್ ಬೃಂದಾಚಾರ್ಯ ಅವ್ರಿಗೆ ಹೇಳಲೇಬೇಕು. ಅಂದ್ರೆ ನಂಗೆ ಎಷ್ಟೊಂದು ಜನ ಫೋನ್ ಮಾಡೋದು, ಏನು ಬೃಂದಾಚಾರ್ಯ ಅವರು ಪಬ್ಲಿಸಿಟಿ ನೆಗ್ಲು ಮೇಲೆ ಹಾಕಿ ಹೋರಾಡ್ತಾ ಇದಾರಲ್ಲ ಗುರು, ಏನ್ ಅಷ್ಟೊಂದು ಮಾಡ್ತಾ ಇದಾರೆ ಅಂತ. ಇವತ್ತು ಅಷ್ಟೇ ಸರ್, ನಾನೇ ಆಂಕರ್ ಮಾಡ್ತೀನಿ, ಯಾರು ಕಳಿಸ್ಬೇಡಿ, ನಾನು ಎಲ್ಲಾರು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಎಲ್ಲಾರ ಹತ್ರ ಮಾತಾಡ್ತೀನಿ ಅಂತ. ಈ ತರ ಒಬ್ಬ ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋದಲ್ಲ, ಸಿನಿಮಾನ ಅದನ್ನ ದಳಕ್ಕೆ ಸೇರಿಸೋ ತನಕ 100% ಸೋಲ್ಫುಲ್ ಆಗಿ ಎಫರ್ಟ್ ಹಾಕೋದಿದೆಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಹೆಸರಿಗೆ ಸತ್ಯ ಪಿಕ್ಚರ್ಸ್ ಅಂತ ಇರ್ಬೋದು, ಬಟ್ ಖಂಡಿತ ನಾನು ನಿರ್ಮಾಪಕ ಅಲ್ಲ, ಅಷ್ಟೆಲ್ಲರೂ ನನ್ನ ಹತ್ರ ಖಂಡಿತ ಇಲ್ಲ. ಪ್ರೊಡಕ್ಷನ್ STT ಅಂತ ಹಾಕಿದ್ದಾರೆ. ಈ ಆ ಕಡೆ ಕೂತಿರೋದ್ರಲ್ಲೇ ತುಂಬಾ ಜನ ನಿರ್ಮಾಪಕರುಗಳಿದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಒಂದು ಸಂಜೆ 9 ಗಂಟೆ ರಾತ್ರಿ 9 ಗಂಟೆ ಆಗ್ಬಿಡತ್ತೆ. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಈಗ ಆರ್ಟಿಸ್ಟ್ ಗಳಿರ್ಬೋದು, ಅವ್ರು ಏನೋ ರೆಮ್ಯುನರೇಷನ್ ಇರುತ್ತೆ, ಅದ್ರಲ್ಲಿ ಬಿಟ್ಬಿಟ್ಟು ಸಿನಿಮಾಗಳು ಮಾಡಿರ್ತಾರೆ. ಬನ್ನಿ ಸರ್ ಒಳ್ಳೆ ಕತೆ ಸಿನಿಮಾ ಮಾಡೋಣ ಅಂತ. ಟೆಕ್ನಿಷಿಯನ್ಸ್ ಗಳಿರ್ಬೋದು, ಬಿಡೋ ಸದ್ಯ ಒಳ್ಳೆ ಸಬ್ಜೆಕ್ಟ್ ಮಾಡೋಣ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ.
ಇನ್ಕ್ಲೂಡಿಂಗ್ ಕ್ಯಾಮ್ರಾದವರಾಗ್ಲಿ, ಪ್ರೊಡಕ್ಷನ್ ಅವರಾಗ್ಲಿ, ಮೇಕಪ್ ಅವರಾಗ್ಲಿ ಎಲ್ಲರೂ ನನ್ನ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ಮೀಡಿಯಾದವರು ಮೊನ್ನೆ ಒಬ್ರು ಸಿಕ್ಕಾಗ ಹೇಳಿದ್ರು, ನಿಮ್ ಸಿನಿಮಾ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಇವತ್ತು ಏನೇನೋ ಇದೆಯಲ್ಲ ಅಂದ್ರೆ ಪ್ರಮೋಷನ್ ಗೆ ಅದ್ಕೊಡ್ಬೇಕು ಇದ್ಕೊಡ್ಬೇಕು ಅಂತ ಅದೇನು ಇಲ್ಲದೆ ರಿಕ್ವೆಸ್ಟ್ ಮೇಲ್ಗಡೆನೆ ಹೋಗ್ತಾ ಇದೆ, ಆಮೇಲೆ ದುಡ್ಡವ್ರ ಎಫರ್ಟ್ ಮೇಲೆ ಹೋಗ್ತಾ ಇದೆ. ನೀವು ಈ ಸಿನಿಮಾ ನಿಮ್ಮ ಬಗ್ಗೆ ಆಗಿರೋದ್ರಿಂದ ಈ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ಮೀಡಿಯಾದವ್ರ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. XNY ಮೋಸ್ಟ್ಲಿ ಒಂದು ಶೋ ಹಾಕ್ತೀವಿ ಓನ್ಲಿ ಫಾರ್ ಮೀಡಿಯಾ, ಬೇರೆ ಯಾರು ಇಲ್ಲ, ಬರೀ ಮೀಡಿಯಾದವ್ರಿಗೇನೆ ಒಂದು ಶೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ನಮ್ದೇ ಡಿಸ್ಟ್ರಿಬ್ಯೂಷನ್ ಜಗದೀಶ್ ರೆಡ್ಡಿ ಸರ್ ಇದ್ದಾರೆ, ಅವರು 25 ವರ್ಷದಿಂದ ಇಂಡಸ್ಟ್ರಿ ಇರುವಂತ ವ್ಯಕ್ತಿ, ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡುವಂತ ವ್ಯಕ್ತಿ ಅವರಿದ್ದಾರೆ. ಮತ್ತಿನ್ಯಾವ್ದಾದ್ರು ಹೆಸರು ವಾಲ್ನಟ್ ಮಹೇಶ್, ನಾಗೇಂದ್ರ, ಸನ್ನಾಥ ಥ್ಯಾಂಕ್ ಯು. ಬೃಂದಾವನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಯಾವ್ದಾದ್ರು ಹೆಸರು ಮರ್ತಿದ್ರೆ ಟೈಮ್ ಇಲ್ಲ ಅಂತ ಅನ್ಕೊಂಡು, ಯಾರು ಬೇಜಾರಾಗಲ್ಲ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮಿಂದ ಆದಷ್ಟು ಸಪೋರ್ಟ್ ಸಿಗ್ಲಿ. XNY ನಿಜವಾಗ್ಲು ಕನ್ನಡಕ್ಕೆ ಒಂದು ಹೊಸ ತರ ಸಿನಿಮಾ ಆಗುತ್ತೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋ ತರ ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಮಾಡಿದೀವಿ, ನಾವು ದುಡ್ಡು ಹಾಕಿದೀವಿ ಅಂತಲ್ಲ. ಸೋಲ್ಫುಲ್ ಆಗಿ ಮಾಡಿರೋ ಸಿನಿಮಾ, ಖುಷಿಯಾಗಿ ಮಾಡಿರೋ ಸಿನಿಮಾ, ಮಜವಾಗಿ ಮಾಡಿರೋ ಸಿನಿಮಾ, ನೋಡೋದು ಖುಷಿ ಸಿಗತ್ತೆ ಅಂತ ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ. ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಅವ್ರು ಮಾಡಕ್ ಆಗದೇ ಇಲ್ಲ. ಸಿನಿಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡ್ಬೇಕು. ಅಂದ್ರೆ ಯಾರೋ ನೋಡ್ತೀರಾ, ನೋಡಿದಷ್ಟು ಈ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅನ್ಬೇಕು ಅಷ್ಟೇ ಬಿಟ್ರೆ. ಹಾಗೆ ನನಗೆ ರಾಮಾರಾಮರೇ ಹಾಗೆ ಆಗಿದ್ದು. ಸೊ ಈ ಸಿನಿಮಾ ಹಾಗೆ ಆಗತ್ತೆ ಅನ್ನೋ ನಾನು ಕೇಳಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಅವರು ಆಂಕರಿಂಗ್ ಇರೋದ್ರಿಂದ ನಾನೇ ಬೃಂದಾವರೇ ನಿಮ್ಮ ಕರ್ಸೋದಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. XNY ಅಂತ ಸಿನಿಮಾ ಮಾಡಿದ್ದಕ್ಕೆ. ನೀವು XNY ಮಾಡಿರ್ತಾ ಇರ್ಲಿಲ್ಲ ಅಂದಿದ್ರೆ ನಾವ್ ಯಾರು ಇಲ್ಲಿ ಇರ್ತಾ ಇರ್ಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಒಂದಾದ್ಮೇಲೆ ಒಂದು ಬ್ಯೂಟಿಫುಲ್ ಸಿನಿಮಾಗಳ ಜೊತೆಗೆ ನಾವೆಲ್ಲ ಆಕ್ಟರ್ಸ್ ತುಂಬಾನೇ ಚೆನ್ನಾಗಿ ತೋರಿಸುವಂತ ನಮ್ಮ ಲವಿತ್ ಸರ್, ನಮ್ಮ DOP ಸರ್ ಇಲ್ಲಿದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು. ನಮಸ್ಕಾರ. ಸಾಮಾನ್ಯವಾಗಿ ಕಲಾವಿದರು ಅವಕಾಶಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇರ್ತಾರೆ. ಪ್ರತಿ ಬಾರಿ ಸತ್ಯ ಪಿಕ್ಚರ್ಸ್ ಇಂದ ಅಂತ ಬಂದಾಗ ನಾನು ನೋಡ್ತಾ ಇದ್ದೀನಿ, ಯಾರು ಮಾಡ್ತಾರೆ, ನಾನು ಕಾಲ್ ಬರತ್ತಾ ಅಂತ. ಸೊ ಫೈನಲಿ XNYಗೆ ನನಗೆ ಕರೆ ಬಂತು. ಹೋಗಿ ಮಾತಾಡಿದಾಗ ಕಾನ್ಸೆಪ್ಟ್ ಕೇಳಿದಾಗ ಐ ವಾಸ್ ಬ್ಲೋನ್ ಅವೇ. ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ಹೆಂಗೆ, ನನ್ನ ಪ್ರಶ್ನೆ, ಯಾವ ಕ್ರೋಮೋಸೋಮ್ಸ್ ಹಾಕಿ ನೀವು XNY ಹುಟ್ಟಾಕ್ತಿದ್ರಿ ಅಂತ. ಇಂಥ ಒಂದು ಕತೆ ಹುಟ್ಟಾಕ್ಬೇಕು ಅಂದ್ರೆ ಏನ್ ಕ್ರೋಮೋಸೋಮ್ಸ್ ಇತ್ತು ಅಂತ ನೀವು ಆಮೇಲೆ ನನಗೆ ಉತ್ತರ ಕೊಡಿ. ಒಂಥರ ಇದು ಫುಲ್ ಮೀಲ್ಸ್ ಅಂತ. ಅಂದ್ರೆ ಇವಾಗ ನಾವು ಕೊರಿಯೋಗ್ರಫಿ ತಗೊಂಡಾಗ ಒಬ್ಬ ಉತ್ತಮ ಕೊರಿಯೋಗ್ರಫರ್ ಹೇಗೆ ಅಂದ್ರೆ ಯಾವ ಡಾನ್ಸರ್ಗೆ ಯಾವ ಮೂಮೆಂಟ್ ಚೆನ್ನಾಗಿ ಕಾಣುತ್ತೆ, ಯಾವ ಗ್ರೇಸ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ಸೊ ಆತರ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್ ಅಂಡ್ ಕೊರಿಯೋಗ್ರಾಫರ್ ಸತ್ಯ ಸರ್. ಯಾಕಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ನ ನೋಡ್ಕೊಂಡು ಅವರಿಗೆ ಯಾವ ತರ ಫ್ರೇಮ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಯಾವ ತರ ಡೈಲಾಗ್ಸ್ ಕೊಟ್ರೆ ಚೆನ್ನಾಗಿ ಕೇಳಿಸುತ್ತೆ ಅನ್ನೋಂಥ ಒಂದು ನಾನ್ ಕಂಡಿರೋ ಹಾಗೆ ನನ್ನ ಮೋಸ್ಟ್ ಫೇವರೆಟ್ ಅಂಡ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಪರ್ಸನ್ ಅಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇವ್ರ ಟೀಮ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ. ಯಾಕಂದ್ರೆ ಆ ಅಟ್ಮಾಸ್ಫಿಯರ್ ಇರ್ತಾ ಇದ್ದಲ್ಲ, ನಮ್ಗೆ ಯಾವತ್ತು ಸುಂದರ್ ಅಂಡ್ ನಾನು ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಒಟ್ಟಿಗೆ ಮಾಡಿದೀವಿ. ಬಟ್ ಇಲ್ಲಿ ಇದ್ದಂತಹ ವಾತಾವರಣ ಸೋ ಆರ್ಗ್ಯಾನಿಕ್ ಅಂಡ್ ಪ್ರತಿಯೊಬ್ರು ಸೋ ನ್ಯಾಚುರಲ್. ಯಾವುದು ಸೂಡೋ ಇರ್ಲಿಲ್ಲ, ಪುಟ್ ಆನ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಒಂಥರ ಇಟ್ ವಾಸ್ ಸೋ ಆನೆಸ್ಟಿ, ಲಾಯಲ್ಟಿ, ಟ್ರೂತ್ಫುಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕೂಡ ಈ ಸೆಟ್ ಅಲ್ಲಿ ಇತ್ತು. ಅಷ್ಟೇ ಆನೆಸ್ಟಿಯಿಂದ ಅಷ್ಟೇ ಒಂದು ಸತ್ಯವನ್ನ ಇಟ್ಕೊಂಡು ಸತ್ಯ ಅವರು XNY ನ ನಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಬಹಳ ಬಹಳ ಖುಷಿ, ಹೆಮ್ಮೆ ಎಲ್ಲ ಅನ್ಸ್ತಾ ಇದೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ರಾಮರ ಟೈಮಲ್ಲೇ ನಾವು ಸತ್ಯಂಗೆ ಹೇಳಿದ್ವಿ ಯಾವ್ದಾರ ಒಂದು ಪಾತ್ರ ಮಾಡು ಅಂತ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಿದ್ದ. ನಾನು ಅಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಅದ್ರ ಕಾರಣನೂ ಸತ್ಯನೇ. ಆಮೇಲೆ ಇಲ್ಲಿ ತನಕ ಬಂದು ನಿಂತೀನಿ ಅಂದ್ರೆ ನನ್ನ ಕರ್ತೃ ಆಕ್ಚುಲಿ ಸತ್ಯ, ಅವನಿಂದಾನೇ ನಾನು ಇಲ್ಲಿ ಬಂದು ನಿಂತಿರೋದು. ಅದು ಈಗ XNY ಮೂಲಕ ಈಗ ಬೆಳ್ಳಿ ಪದದ ಮೇಲೆ ಬರ್ತೇನೆ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಎಡಿಟ್ ಕೂಡ ನೋಡಿಲ್ಲ. ಯಾಕೆ ಅಂತಂದ್ರೆ ಮೈನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಹೇಳಿ ನಾನು ಎಡಿಟ್ ಮಾಡೋದು ಏನೂ ನೋಡಿಲ್ಲ. ಅವ್ರು ತೋರಿಸ್ತೀನಿ ಅಂದ್ರೂ ನೋಡಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಒಂದು ಕಲ್ಪನೆ ಇದೆ. ಆ ಕತೆ ಆಕ್ಚುಲಿ ಇತ್ತೀಚಿನ ಕತೆ ಅಲ್ಲ, ಇದು ತುಂಬಾ
ತುಂಬಾ ವರ್ಷಗಳ ಹಿಂದೆ ಸತ್ಯ ಹೇಳಿದ ಲೈನ್ ಇದು, ತುಂಬಾ ಖುಷಿ ಕೊಟ್ಟ ಲೈನು. ಆಕ್ಚುಲಿ ಅವ್ರು ಮಾಡ್ದಂಗಿದ್ರೆ ಖಂಡಿತ ನನಗಾರ ಕೊಡೋದು ಕೇಳ್ತಿದ್ದೆ ಅಂತ ಒಂದು ಒಳ್ಳೆ ಲೈನು. ಆ ಲೈನ್ ಮುಖಾಂತರನೇ ಆ ಒಂದು ಎಳೆನೇ ಹಿಡ್ಕೊಂಡು ಸತ್ಯನೇ ಮೇನ್ ಪಾತ್ರ ಮಾಡ್ತಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆದ್ರೆ ಸತ್ಯನಿಗೆ ಖಂಡಿತವಾಗ್ಲೂ ಈ ಸಿನಿಮಾನ ಒಂದು ಬೇರೆ ಲೆವೆಲ್ ತಗೊಂಡೋಗಿದೆ ನಂಗೆ ಗೊತ್ತು. ಸ್ಕ್ರೀನ್ ಅಲ್ಲೇ ನೋಡಿ ಮಜಾ ಮಾಡ್ತೀನಿ. ಇನ್ನೊಂದು ಖುಷಿ ಆಗೋದು ಏನಂತಂದ್ರೆ ನಮ್ಮ ಇಡೀ ತಂಡ, ಲವಿತ್ ಆಗಿರ್ಬೋದು, ವರ್ಷ ಅವರಾಗಿರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿ ಮೂಡ್ ಬಂದಿದೆ. ಹಂಗೆ ಇಲ್ಲಿ ತಾರೆಯರೆಲ್ಲ ಇದ್ದಾರೆ, ಬೃಂದ ಅವರಾಗಿರ್ಬೋದು, ಅಯ್ಯನ ಅವರಾಗಿರ್ಬೋದು, ಅಥರ್ವ ಅವರು, ಆಮೇಲೆ ನಮ್ಮ ಸುಂದರ್ ಸರ್ ಬಗ್ಗೆ ಏನೇನು ಹೇಳಂಗಿಲ್ಲ. ಆತರ ಸುಮಾರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಆಮೇಲೆ ದೊಡ್ಡಣ್ಣ ಸರ್ ಇದ್ದಾರೆ. ಈ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ. ನಾನಂತೂ ಅದೇ ಹೇಳಿದ್ನಲ್ಲ, ಸ್ಕ್ರೀನ್ ಅಲ್ಲೇ ನೋಡಿಲ್ಲ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಂಥ ಒಂದು ಎಳೆ ಕನ್ನಡದಲ್ಲಿ ಬಂದಿಲ್ಲ, ಅದಂತೂ ರಾಜರೋಷವಾಗಿ ಹೇಳ್ತೀನಿ. ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ವಿಶೇಷ ಅದರದ್ದು ಆಂಬುಲೆನ್ಸ್ ನೋಡಿದ್ರೆ ಅವ್ನ ಕ್ರಿಯೇಟಿವಿಟಿನೇ ಅಂತದ್ದು. ಅವ್ನು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಅದಕ್ಕೊಂದು ಎಂಡು ಮತ್ತೆ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ ನಮ್ಮ ಸತ್ಯ. ಈ ಸಿನಿಮಾದಲ್ಲೂ ಕೂಡ ಅದು ಅದ್ಭುತ ಕೂಡ ಬಂದಿದೆ. ಮಿಸ್ ಮಾಡ್ದಂಗೆ ಇದೇ 26ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ರಾಮರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಇರ್ಲಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದ ಎಲ್ಲರೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ವಾಟ್ ಅ ಕಾನ್ಸೆಪ್ಟ್ ಸರ್. ರಾಂಬೋ ಆಟೋ ನಾನ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾವು ಈ ಸಿನಿಮಾನ ಒಂದ್ ಸ್ವಲ್ಪ ಆಟೋ ಡ್ರೈವರ್ಸ್ ಗೆ ಆಲ್ರೆಡಿ ತೋರಿಸಿದ್ವಿ ಅಂಡ್ ಅವರೆಲ್ಲ ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ. ಅವರಿಗೆ ಕೂಡ ಐಡಿಯಾ ಬಂದಿರ್ಲಿಕ್ಕಿಲ್ಲ. ಒಂದು ಸ್ಟ್ರೆಚರ್ ಜೊತೆಗೆ, ಫಸ್ಟ್ ಏಡ್ ಬಾಕ್ಸ್ ಜೊತೆಗೆ, ಒಂದು ಮೈಕ್ ಜೊತೆಗೆ, ಸ್ಪೀಕರ್ ಜೊತೆಗೆ, ಅಲಾಂಗ್ ವಿತ್ ದಟ್ ಪ್ಯಾಸೆಂಜರ್ ಸೀಟ್ಸ್. ಇಟ್ಸ್ ಸಚ್ ಅ ಯುನೀಕ್ ಕಾನ್ಸೆಪ್ಟ್. ನನ್ಗೆ ಕೂಡ ಇಲ್ಲಿನ ಕಥೆ ಕೇಳಿದಾಗ ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಅಂಡ್ ಇಂಥ ಒಂದು ಕಥೆನ, ಇಂಥ ಒಂದು ಯುನೋ ಬದುಕಿನ ಸೂಕ್ಷ್ಮತೆಗಳು ನಾನು ಹೇಳ್ದಂಗೆನೆ ಆ ಕಾನ್ಸೆಪ್ಟ್ ಜೊತೆಗೆ ತಗೊಂಡ್ಬಂದಿರೋದು ಐ ಗೆಸ್ ಇಟ್ ಇಸ್ ಅಮೇಸಿಂಗ್. ಈ ಗೋವಿಂದ ಸ್ವಾಮಿ ಅನ್ನೋದ್ರ ಜೊತೆಗೆ ಇನ್ನು ಹಲವಾರು ಹಾಡುಗಳನ್ನ ಕೊಟ್ಟಂತ ನಮ್ಮ ಕವಿರತ್ನ ಕಾಳಿದಾಸ, ನಮ್ಮ ವಿ ಮನೋಹರ್ ಸರ್ ಇದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಮ್ಮ ಆಶೀರ್ವಾದನ, ನಿಮ್ಮ ಬ್ಲೆಸ್ಸಿಂಗ್ ಅನ್ನ ನಮ್ಗೆ ನೀಡಬೇಕು. ಸತ್ಯ ಸರ್ ಯಾವತ್ತೂ ಹೇಳ್ತಾ ಇರ್ತಾರೆ, ನಾನು ವಿ ಮನೋಹರ್ ಸರ್ ಶಿಷ್ಯ ಅಂತ. ಸರ್ ನಿಮ್ಮ ಶಿಷ್ಯ ಈಗ ಹೀರೋ ಆಗ್ತಾ ಇದ್ದಾರೆ. ಆಲ್ರೆಡಿ ಇಷ್ಟು ವರ್ಷಗಳ ಕಾಲ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕಥೆಗಾರನಾಗಿ ಹಲವಾರು ಟೈಟಲ್ ಗಳನ್ನ ಆಲ್ರೆಡಿ ನಿಭಾಯಿಸಿದ್ದಾರೆ. ಬಟ್ ಈಗ ಹೀರೋ ಆಗಿ ಮಿಂಚಕ್ ಹೊರಟಿದ್ದಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಸಹಜವಾಗಿ ತುಂಬಾ ಖುಷಿ ಆಗುತ್ತೆ. ಸತ್ಯ ಮುಖ್ಯ ಪಾತ್ರಧಾರಿ ಆಗಿದ್ರು ನಿರ್ದೇಶಕರಾಗಿ ಹೀರೋ ಆದಂತವರು. ಮೊದಲನೇ ಚಿತ್ರದಲ್ಲಿ ಗೆದ್ದು ತೋರಿಸಂತವರು. ರಾಮನಿಂದ ಇಲ್ಲಿವರೆಗೆ ನಾನು ಗಮನಿಸ್ತಾ ಬಂದಿದ್ದೀನಿ. ಎಲ್ಲ ಒಳ್ಳೆ ಚಿತ್ರಗಳನ್ನೇ ಕೊಟ್ಟಂತವರು. ಇದರಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಚಿತ್ರಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಗೊತ್ತು, ನೀವು ಪಾತ್ರ ಮಾಡಿದ್ದೀರ, ತುಂಬಾ ಚೆನ್ನಾಗಿ. ಒಂದು ಹೊಸ ತರ ಈ ಒಂದು ಯೋಚನೆ ಮತ್ತೆ ಈ ಕಥೆ ಇದೆಯಲ್ಲ, ಇದು ಹೊಸ ರೀತಿ ಅಂತ. ಇದು ಎಕ್ಸ್ ಅಂಡ್ ವೈ ಜೆನೆಟಿಕ್ಸ್ ಅಲ್ಲಿ ಬರುವಂತದ್ದು. ಜೆನೆಟಿಕ್ಸ್ ಓದೋರಿಗೆ ಗೊತ್ತಿರುತ್ತೆ. ಒಂದು ಜೀವರಾಶಿ ಹುಡ್ಬೇಕಾದ್ರೆ ಎಕ್ಸ್ ಮತ್ತೆ ವೈ ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ, ಜೀವ ಸೃಷ್ಟಿ ಆಗುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನ ಸೃಷ್ಟಿ ಮಾಡಿದ್ದಾರೆ ಸತ್ಯ. ಅವರು ಪ್ರೀತಿಯಿಂದ ಹೇಳ್ತಾರೆ ನನ್ನ ಶಿಷ್ಯ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ. ಹಾಗೆ ಹೇಳಿದಾಗ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಆಮೇಲೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸ್ಸೊಬ್ಬ ಅನ್ನೋದು ಹಳೆಗಾಲೆ. ಇಲ್ಲಿ ನಾನು ಸುಮಾರು 41 ವರ್ಷದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಲವರಿಗೆ ಈ ಹೊಸ ರೀತಿಯಲ್ಲಿ ಬರೆಯಕ್ಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಲಿ ಹಾಡು ಬರ್ಸಿದ್ದಾರೆ. ಅವರ ಗೆಳೆಯ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈ ಬರ್ಸಿದ್ದಾರೆ. ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರ್ಸಿದಾಗ
ನಾನು ಇನ್ನೂ ಹೆಂಗಾಗ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ನಾವು ತಕ್ಷಣ ನಾವು ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇದೊಂದು ಅವಕಾಶ, ಇದೊಂದು ಒಳ್ಳೆ ಅವಕಾಶ ನಮಗೆ ಸತ್ಯ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ, ಹೆಸರಿಗೆ ತಕ್ಕ ಯಾವಾಗಲೂ ಹರ್ಷದಿಂದ ಇರುವಂತ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚಿತ್ರ ಅಂತೂ ನಾವು ಎಲ್ಲೋ ಒಂದು ಚೂರು ಬೋರಾದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಅನುಭವ, ಇದು ತುಂಬಾ ಖುಷಿಯಾಗಿದೆ. ಸತ್ಯ ಇದು ತುಂಬಾ ಯಶಸ್ವಿಯಾಗಲಿ, ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಕಾಯಿನ್ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತ ಆಗುತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗುತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು, ಇದು ನಮ್ಮ ಉದ್ದೇಶ. ಹೀಗಾಗಿ ಯಕ್ಷಗಾನ ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಅಭಿಪ್ರಾಯ. ನಿಮ್ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ ದೊಡ್ಡತನ ತೋರಿಸುತ್ತೆ ಸರ್. ನಿಮ್ಮಂತ ಇಷ್ಟು ಸೀನಿಯರ್ ಏನೋ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ನಿಮ್ಮಂತವ್ರ ಜೊತೆಗೆ ನಾನ್ ಸ್ಟೇಜ್ ಶೇರ್ ಮಾಡ್ಕೊತಾ ಇದ್ದೀನಿ, ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ಗೆ ನಿಮ್ಮ ಆಶೀರ್ವಾದ ನೀಡಿದ್ದಕ್ಕೆ ಥ್ಯಾಂಕ್ ಯು. ಈಗ ನಮ್ಮ XNY ಚಿತ್ರತಂಡವನ್ನ ಪರಿಚಯ ಮಾಡಿಸ್ಕೊಡುವಂತ ಸಮಯ. ಇನ್ನಷ್ಟು XNY ಬಗ್ಗೆ, XNY ಹೆಸರೇನಕ್ಕೆ, XNY ಹೇಗೆ ಬಂತು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಹೇಳ್ತಾರೆ. ಮೊದಲಿಗೆ ಅಮ್ಮ ಅಪ್ಪ ಅನ್ಕೊಂಡು ನಮ್ಮ ಚಿತ್ರದ ಸೋಲ್, ನಮ್ಮ ಚಿತ್ರದ ಬ್ಯೂಟಿಫುಲ್ ಸ್ಮೈಲಿಂಗ್ ಸ್ಟಾರ್ ಅಥರ್ವ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅಥರ್ವ ಸ್ಟೇಜ್ ಮೇಲೆ ಬರಬೇಕು. ಹೇಗನಿಸ್ತು XNY ಅಲ್ಲಿ ಎಕ್ಸ್ಪೀರಿಯನ್ಸ್? ಯಾವತ್ತಾದ್ರೂ ಅನ್ಕೊಂಡಿದ್ರ ನನ್ನ ಜೊತೆ ಕೆಲಸ ಮಾಡ್ತೀನಿ ಅಂತ? ಅನ್ಕೊಂಡೆ ಇಲ್ಲ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಆಕ್ಟ್ ಮಾಡಿದ್ದಕ್ಕೆ. ನಿಮ್ಮಷ್ಟೆಲ್ಲ ಅಯ್ಯನ ಮತ್ತು ಸತ್ಯ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್ ಈ ಒಂದು ಆಪರ್ಚುನಿಟಿಗೆ. ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತುಂಬಾ ಎಜುಕೇಟೆಡ್, ಯಾವ ತರ ಮಾಡ್ತೀನಿ ಏನು ರೆಫರೆನ್ಸ್ ಇಲ್ಲ, ಯಾವಾಗ ಹೇಗ್ ಮಾಡ್ತೀನಿ ಅಂತ. ಬಟ್ ನೀವು ಯಾವ ತರ ಕ್ಯಾರೆಕ್ಟರ್ ಬರ್ದಿರೋ, ಆಮೇಲೆ ಯಾವ ತರ ನಿಮ್ಗೆ ಬೇಕು ಅಂತ ಹೇಳಿದಾಗ ನನಗೂ ತುಂಬಾ ಈಸಿ ಆಯಿತು. ಸೊ ಥ್ಯಾಂಕ್ ಯು ಸರ್. ಅಷ್ಟೇ. ಏನಾದ್ರು ಎಕ್ಸ್ಪೀರಿಯನ್ಸ್, ಏನಾದ್ರು ಯುನಿಕ್ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ. ವೈಬ್ರೇಷನ್ ಫುಲ್ ಪ್ಯಾಕೇಜ್ ಇದೆ ಈ ಸಿನಿಮಾ. ಮ್ಯೂಸಿಕ್ ಇಲ್ಲ, ರವಿತ್ ಅವರಿಂದ ಎಲ್ಲರೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ. ನೀವು ಸ್ಟೇಜ್ ಮೇಲೇನೆ ಇರ್ಬೇಕು. ನಾನು ಪೂರ್ತಿ ಚಿತ್ರತಂಡನ ಕರೆಸ್ತೀನಿ. ನೆಕ್ಸ್ಟ್ ಆರ್ಟಿಸ್ಟ್ ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ನಮ್ಮ ಅಯಾನ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅಯಾನ ಸ್ಟೇಜ್ ಮೇಲೆ ಬರಬೇಕು. ಸ್ಕ್ರೀನ್ ಮೇಲೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಐ ಆಲ್ರೆಡಿ ಸೀನ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಹೇಗೆ ಅನಿಸ್ತಾ ಇದೆ ಇವತ್ತು ಪ್ರೆಸ್ ಮೀಟಿಗೆ ಬಂದ್ರಿ? ಫಸ್ಟ್ ಆಫ್ ಆಲ್ ಮಾಧ್ಯಮದವರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಲ್ಮೋಸ್ಟ್ 2 ವರ್ಷ ಆದಮೇಲೆ ನಿಮ್ಮ ಪರಿಚಯ ಮೀಟಿಂಗ್ ಅಗೇನ್. ಇಟ್ ಫೀಲ್ಸ್ ರಿಯಲಿ ಸ್ಪೆಷಲ್. XNY ಮೂಲಕ ಮೀಟ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಸತ್ಯ ಪಿಕ್ಚರ್ಸ್ಗೆ ಮತ್ತು ದ ಮೇನ್ ಮ್ಯಾನ್ ಸತ್ಯ ಸರ್ಗೆ ತುಂಬ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಐ ಫೀಲ್ ಸೋ ಓವರ್ವೆಲ್ಮ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್.
Thank you so much to everybody that's been a part of this wonderful team. ನಾನು ಐ.ಟಿ ಜಾಬ್ ಬಿಟ್ಟು ಸಿನಿಮಾ ಅಲ್ಲಿ ಒಂದು ಒಳ್ಳೆ ಆಕ್ಟರ್ ಆಗಬೇಕು, ನಟನೆ ಮಾಡಬೇಕು ಅಂತ ಬಂದೆ. ಸೊ ನಮ್ಮ ಥರ ಆಕ್ಟರ್ಸ್ಗೆ ಈ ಥರ ಡೈರೆಕ್ಟರ್ಸ್ ಇದ್ದಾಗ ನಮ್ಮ ಡ್ರೀಮ್ಸ್ಗೆ ಒಂದು ವಿಂಗ್ಸ್ ಕೊಟ್ಟಂಗಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಮತ್ತೆ ಕಮಿಂಗ್ ಟು ಆರ್ಟಿಸ್ಟ್ Brinda, Atharva, thank you so much. You are also giving actors and also giving human beings. Thank you so much. Thank you. What do I say? Thank you so much. You actually, ನಮ್ಗೆಲ್ಲರಿಗೂ ಅದೇ ಫೀಲಿಂಗ್, I totally understand. Thank you so much. ನೀವು ಕೂಡ ಸ್ಟೇಜ್ ಮೇಲೆ ಇರಬೇಕು. ನಾವೆಲ್ಲ ಮಕ್ಕಳು, ಇನ್ನು ಸೀನಿಯರ್ಸ್ ಕರೆಸಬೇಕು. ಬಟ್ ಮಗು ಅಷ್ಟೇ ಮುಗ್ಧ ಮನಸ್ಸಿನವರು ನಮ್ಮ ಸುಂದರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಯಾರು ಸರ್? ಸತ್ಯ ಸರ್ ಕರೀತೀನಿ, ನಾವು ಇನ್ನು ಯಾರು ಸರ್? ನೀವ್ ಎಲ್ಲಿರ್ತೀರಲ್ಲ ಅಲ್ಲಿ ನಗು ಇರುತ್ತೆ. ನಾನೇನ್ ಹೇಳ್ಕೊಡೋದು ಸರ್ ನಿಮ್ಗೆಲ್ಲ? ಸತ್ಯ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮೊದಲೆಲ್ಲ. ಅವ್ರ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ಬಹಳ ಖುಷಿಯ ಸಂಗತಿ, ಬಹಳ ಕಲೀಲಿಕ್ಕೆ ಇರುತ್ತೆ. ಮತ್ತೆ ತುಂಬಾ ಆತ್ಮೀಯವಾದ ಒಂದು, ನನಗಂತೂ ಸತ್ಯ ಅವರ ಆಫೀಸ್ ಇನ್ನೊಂದು ಮನೆ ತರ, ಅಷ್ಟು ಆತ್ಮೀಯತೆ ಮತ್ತೆ ಸ್ನೇಹದಿಂದ ಕೊಡುವಂತ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತೀವಿ. ಕಥೆ ಡಿಸ್ಕಷನ್ ಹಂತದಿಂದಲೂ ನಾನು XNY ಜೊತೆ ಇದೆ. ಬಟ್ ಈ ಪಾತ್ರ ನಾನು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಅವ್ರಿಗೂ ನನ್ನ ಕೈಲೇ ಮಾಡಿಸ್ಬೇಕು ಅಂತ ಇರ್ಲಿಲ್ಲ. ಬಟ್ ಈ ಪಾತ್ರ ಅಂತ ನಾನ್ ಮಾಡೋದು ಅಂತ ಆದ್ಮೇಲೆ ಅದಕ್ಕೆ ಬೇರೆನೆ ಒಂದು ಆಯಾಮ ಕೊಟ್ಟು ಈ ಚಿತ್ರದಲ್ಲಿ ನಾನು ಗುರುತೇ ಸಿಕ್ಕ ಹಾಗೆ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಲ್ಲಿ ವೀಣಾನು ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸತ್ಯ ನಾವಿಬ್ರು ಬೇರಲ್ಲ ಇದರಲ್ಲಿ. ಹರಿಣಿ ಕಾಂಬಿನೇಷನ್ ನಮ್ಗೆ ಇದರಲ್ಲಿ. ವೀಣಾ ಅವತ್ತೆ ಶೂಟಿಂಗ್ ಸ್ವಲ್ಪ ತಡವಾಗಿ ಬಂದ್ಲು. ನಾನ್ ಮೇಕಪ್ ಎಲ್ಲ ನಿಂತಿದ್ದೆ, ಮೇಕಪ್ ಅಲ್ಲಿ ಮತ್ತೆ ಶಾರ್ಟ್ ಅಲ್ಲಿ ನಿಂತಿದ್ದೆ ನಾನು. ನಾನ್ ಪಕ್ಕ ಇದ್ದ ಸತ್ಯನಿಗೆ ಎಲ್ಲರಿಗೂ ಹಲೋ ಹೇಳಿದ್ರು, ನನ್ಗೇನು ಹೇಳ್ದೆ ಹೋದ್ಲು. ಏನ್ ಮನೆಯಲ್ಲೇ ಸಿಗೋನ್ ಯಾಕೆ ಹೇಳ್ತಾಳೆ ಅನ್ಕೊಂಡು ಹೋದ್ರೆ ಅವಳು ಗುರ್ತೇ ಸಿಕ್ಕಿರ್ಲಿಲ್ಲ ನಾನು. ಸೊ ಅಷ್ಟ್ರ ಮಟ್ಟಿಗೆ ಬೇರೆ ತರ ಕಾಣಿಸ್ತೀನಿ ಈ ಸಿನಿಮಾದಲ್ಲಿ. ಮತ್ತೆ ಕಥೆನೂ ಹಾಗೆ, ಸತ್ಯ ಅವರು ಕಥೆ ಮಾಡಿದ್ರೆ ಕಥೆಗೋಸ್ಕರ ಕಥೆ ಅಥವಾ ಯಾವುದೋ ಒಂದು ತಿರುವಿಗಳಿಗಾಗಿ ಕಥೆ ಇಂಥದ್ದಲ್ಲದೆ ಯಾವುದೋ ಒಂದು ಅಂಶವನ್ನ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಮೌಲ್ಯಗಳನ್ನು, ಇಂಥದ್ದೊಂದು ಗಾಢವಾದ ವ್ಯಾಲ್ಯೂ ಇಟ್ಕೊಂಡು ಕಥೆ ಮಾಡ್ತಾರೆ. ಅಂಥದನ್ನ ಇಲ್ಲೂ ನೀವು ಕಾಣಬಹುದು. ಆದ್ರೆ ಅದನ್ನ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿರೋದು ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರ ಚಿತ್ರಕಥೆ ಬಹಳ ಅದೊಂದು ಟೆಕ್ಸ್ಟ್ ಆಗ್ಬೋದು. ಅವರು ಪ್ರತಿಯೊಂದು ಸಿನಿಮಾನು ಹಾಗೆ ಇದೆ ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದ ಮ್ಯಾಚ್ ಆ ಇಡೀ ಚಿತ್ರೀಕರಣ ಮಾಡಿದಾಗ ಯಾರಿಗೆ ಏನೂ ಅರ್ಥ ಆಗಿರ್ತಿರ್ಲಿಲ್ಲ, ಏನ್ ಮಾಡ್ತಿದ್ದಾರೆ, ಯಾವ ಶಾರ್ಟ್ ತಗೋತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಅದು ಸಾಮಾನ್ಯ ಪ್ರೇಕ್ಷಕರ ಅಲ್ಲದೆ ಸಿನಿಮಾವನ್ನ ಮಾಡೋರಿಗೆ ಅದೊಂದು ಟೆಕ್ಸ್ಟ್ ಆಯ್ತು. ಅದೇ ತರ ಈ ಸಿನಿಮಾ ಕೂಡ ಬಹಳ ಆ ಸಬ್ಜೆಕ್ಟ್ ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಸಂಕೀರ್ಣವಾದ್ದು, ಆದ್ರೆ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಮಾಡಿರುವ ಒಂದು ಹೆಮ್ಮೆ ಅಥವಾ ಅದರ ಕ್ರೆಡಿಟ್ ಸತ್ಯ ಅವರದ್ದು. ಸೊ ಈ ಸಿನಿಮಾ ನಾವು ಯಾವಾಗ್ಲೂ ಕಂಟೆಂಟ್ ಸಿನಿಮಾ ಅಂತ ಇತ್ತೀಚೆಗೆ ಹೇಳ್ತಾ ಇದೀವಿ. ಮತ್ತೆ ಮಲಯಾಳಂ ಸಿನಿಮಾಗಳ ಜೊತೆ ಹೋಲಿಸ್ತಾ ಇದೀವಿ. ಇದೆಲ್ಲ ಒಂದರ ಜೊತೆಗೆ ನಮ್ ಸಿನಿಮಾಗೆ ಜನ ಬರ್ತಿಲ್ಲ, ನಮ್ ಸಿನಿಮಾಗಳು ಗಟ್ಟಿಯಾಗಿಲ್ಲ ಅಂತೆಲ್ಲ ಹೇಳುವ ಎಲ್ಲದಕ್ಕೂ ಉತ್ತರವಾಗಿ ಒಂದು ಸಿನಿಮಾ ಇದೆ ಅಂತ ನನಗೆ ಅನ್ಸುತ್ತೆ. ಹಾಗಾಗ್ಲಿ ಅನ್ನೋದು ನಮ್ಮ ನೀವ್ ಹೇಳಿದ್ ಕರೆಕ್ಟ್. ಓಡಾಡ್ಕೊಂಡಿರೋ ಅಥರ್ವ ಒಂದ್ ಕ್ಯಾರೆಕ್ಟರ್ ಇದೆ, ತುಂಬಾನೇ ಬ್ಯೂಟಿಫುಲ್, ತುಂಬಾನೇ ಟ್ಯಾಲೆಂಟೆಡ್. ಅಯ್ಯನ ಇದ್ದಾರೆ, ಧರ್ಮಣ್ಣ ಇದ್ದಾರೆ, ಹರಿಣಿ ಮ್ಯಾಮ್ ಇದ್ದಾರೆ, ಸುಂದರ್ ಸರ್ ಇದ್ದಾರೆ, ವೀಣಾ ಮ್ಯಾಮ್ ಇದ್ದಾರೆ. ಅದ್ರ ಜೊತೆಗೆ ಹಳೆ ಮುಖ, ಹಳೆ ಪರಿಚಯ, ಬಟ್ ಹೊಸ ಹೀರೋ ನಮ್ಮ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ನಮ್ಮ ಸೂತ್ರಧಾರ ಸತ್ಯ ಸರ್. ಚಪ್ಪಾಳೆ ಬರ್ಲಿ, ಜೋರಾದ ಚಪ್ಪಾಳೆ ಬರ್ಲಿ ಅವರಿಗೆ. ಅದ್ರ ಜೊತೆಗೆ ನೀವು ನೋಟಿಸ್ ಮಾಡಿದ್ರು ಇಲ್ಲೋ,
ಒಂದು ಮುಖ್ಯ ಮುಖ್ಯ ಪಾತ್ರಧಾರಿ ಇದ್ದಾರೆ ನಮ್ಮ ಟ್ರೇಲರ್ ಅಲ್ಲಿ, ಅದು ನಮ್ಮ ಆಂಬು ಆಟೋ. ಏನಿದು ಆಂಬು ಆಟೋ ಅಂಡ್ ನಮ್ಮ ಸೂತ್ರಧಾರ ಸತ್ಯ ಸರ್ ಹೇಗೆ ಈ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ, ಅವರ ಈ ಕ್ಯಾರೆಕ್ಟರ್ ಕ್ರೀಡೆ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಹಾಡು ಗೋವಿಂದ ಸ್ವಾಮಿಯನ್ನ ನೋಡ್ಕೊಂಡು ಬರ್ಲೇಬೇಕಾಗುತ್ತೆ. ಬಟ್ ಅದಕ್ಕೂ ಮುಂಚೆ ನಮಗೆ ಇಂಥ ಒಂದು ಬ್ಯೂಟಿಫುಲ್ 5 ಸಾಂಗ್ಗಳ ಆಲ್ಬಮ್ ಕೊಟ್ಟಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೌಶಿಕ್ ಹರ್ಷ ಸರ್ ಇಲ್ಲಿದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಹಂಚ್ಕೋಬೇಕು. ಜೋರಾದ ಚಪ್ಪಾಳೆ ಬರ್ಲಿ. 3126 ಕಾರ್ ಯಾವ್ದು ಗೇಟ್ ಮುಂದೆ ಟ್ರಾಫಿಕ್ ಜಾಮ್ ಆಗಿದೆ. ಸಣ್ಣ ನೀವೇ ಮಾಡಿದ್ರೆ Sanal, what is this? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ನನಗೆ ಒಂಥರ ಮ್ಯಾಜಿಕಲ್ ಸಿನಿಮಾ ಅಂತಾನೆ ಹೇಳ್ಬೇಕು. 10 ವರ್ಷದ ಹಿಂದೆ ನಾವು ಜಯನಗರ್ 4th ಬ್ಲಾಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಮತ್ತೆ ಸತ್ಯ ಸರ್. ಸೊ ಅದಾದ್ಮೇಲೆ ಆಫ್ಟರ್ 10 years ಎಕ್ಸ್ ಅಂಡ್ ವೈ ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು. ಇದೊಂಥರ ಎಲ್ಲ ಸಡನ್ ಆಗಿ ಒಂದು ಬ್ಯೂಟಿಫುಲ್ ಜರ್ನಿ ಇದು. 3 months ಟೋಟಲ್ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಥೀಮ್ಸ್ ಇಂದ ಹಿಡಿದು 3 months ನಾವು ತುಂಬಾ ಇದರಲ್ಲಿ. ಅಂಡ್ ಐ ಹ್ಯಾವ್ ಟು ಸೇ ಅಬೌಟ್ ಸತ್ಯ ಸರ್, ಅವರು ಫಸ್ಟ್ ಹೇಳಿದ್ದು ಲೈನ್ ಬೇರೆ ಇತ್ತು. ಅದಾದ್ಮೇಲೆ ಫಸ್ಟ್ ಆಮೇಲೆ ಶೂಟಿಂಗ್ ಮಾಡ್ಕೊಂಡ್ ಬಂದಾಗ ಅದೇ ಬೇರೆ ಇತ್ತು. ನಾನು ಸತ್ಯ ಸರ್ ಏನ್ ಸರ್ ಇದು ಹೆಂಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಆಕ್ಚುಲಿ ಈ ಸಿನಿಮಾ ಒಂದು ಏನಂದ್ರೆ, ಈ ಸಿನಿಮಾದಲ್ಲಿ ನಾನು ಟೋಟಲ್ ಡೈರೆಕ್ಟರ್ ಜೊತೆನೆ ಟ್ರಾವೆಲ್ ಮಾಡಿದೆ. ಪ್ರತಿ ಒಂದು ಅಂದ್ರೆ ಫಸ್ಟ್ ಡೇ ಇಂದ ಹಿಡಿದು ಸಿನಿಮಾ ಒಂದು ಹಂತಕ್ಕೆ ಬರೋ ತನಕ ಡೈರೆಕ್ಟರ್ ಸರ್ ಜೊತೆನೆ ಇದ್ದೆ. ಸೊ ಪ್ರಾಬಬ್ಲಿ ಅದಕ್ಕೆ ಈ ತರ ಒಂದು ಮ್ಯಾಜಿಕ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಸೊ ಈ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಸ್ ಇದೆ, 2 ಬಿಟ್ ಸಾಂಗ್ಸ್ ಇದೆ. ಅಂಡ್ ಒಂದು ಸಾಂಗ್ ನೀವು ಕೇಳಿದ್ರಿ ಅದ್ವಿತ್ ಪಟನಾಯಕ್. ಇವರು ನಿಮ್ಗೆಲ್ಲ ಪರಿಚಿತ ಇರುವಂತ ಗುಡ್ಡೋ ಸರ್ ಫ್ಲೂಟ್ ಪ್ಲೇಯರ್, ಅವರ ಮಗ ಇವರು. ಸೊ ಅಷ್ಟು ಎನರ್ಜಿ ಅಂಡ್ ಯಂಗ್. ಸೊ ನಾನು ತುಂಬಾ ಫೇವ್ರೆಟ್ ಸಾಂಗ್ ಈ ಸಿನಿಮಾದಲ್ಲಿ. ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನಮ್ಗೆ ಹೇಮಂತ್ ಸರ್ ಹಾಡಿದ್ದಾರೆ, ಗೋವಿಂದ ಸ್ವಾಮಿ ಅಂತ. ಅದು ಚಾಲಕರು ಅವ್ರಿಗೋಸ್ಕರ ಅಂತ ಒಂದು ಮಾಡಿರುವಂತ ಸಾಂಗು. ಇದಕ್ಕೆ ನಮ್ಮ ಗುರುಗಳು ಬಿ ಮನೋಹರ್ ಸರ್ ಲಿರಿಕ್ಸ್ ಬರ್ತಿದ್ದಾರೆ. ಸೊ ಮೂರನೇ ಸಾಂಗ್ ನಾವಿದ್ರಲ್ಲಿ ಒಂದು ಕುಂತೀಕರಣ ಅಂತ ಒಂದು ಪ್ರಸಂಗ ಬರುತ್ತೆ. ಇದೊಂದು ಬಿಟ್ ಸಾಂಗ್. ಇದನ್ನ ನಾನು ಹಾಗೂ ವಂದನಾ ರಾಜೇಂದ್ರ ಅಂತ ಇಬ್ರು ಹಾಡಿದ್ವಿ. ಅಂಡ್ ಇದರಲ್ಲಿ 4ನೇ ಸಾಂಗ್ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ಒಂದು ಫೈನಲ್ ಏನಂತಾರೆ ಕ್ಲೈಮ್ಯಾಕ್ಸ್ ಸಾಂಗ್, ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಅಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ರಾಜೇಶ್ ಸರ್ ಹಾಡಿದ್ದಾರೆ. ಸೊ ಒಂದು ಪ್ಯಾಕೇಜ್ ಇದೆ ಈ ಸಿನಿಮಾದಲ್ಲಿ. ಸೊ ನನಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟಿರುವಂತ ನಮ್ಮ ಸತ್ಯ ಸರ್ಗೆ ಐ ಆಲ್ವೇಸ್ ಥ್ಯಾಂಕ್ ಯು ಸರ್. ಗಿವಿಂಗ್ ಮೀ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್. ಎಷ್ಟು ವರ್ಷ ಆಗಿದ್ದು ನಾನು ಸಿನಿಮಾದಲ್ಲಿ, ಒಂದು 3-4 ವರ್ಷ ಆಗಿದ್ದು ನಮ್ಗೆ ಯಾವುದು ರಿಲೀಸ್ ಆಗಿದೆ. ಸೊ ಈ ವರ್ಷ ನನಗೆ 8ನೇ ತಾರೀಕು ನನ್ನ ಮದುವೆನೂ ಆಯ್ತು. ಈ ತರ ಜಾಕ್ ಪಾಟ್ ತರ ನನಗೆ ಈಗ ಬಂತು. ಒಂದ್ ಕಡೆ ಮದುವೆ, ಇನ್ನೊಂದ್ ಕಡೆ ಎಕ್ಸ್ ಅಂಡ್ ವೈ ತುಂಬಾ ಬ್ಯೂಟಿಫುಲ್ ಮೂಮೆಂಟ್, ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು. 26ನೇ ತಾರೀಕು ನಾವೆಲ್ಲ ಬರ್ತಾ ಇದೀವಿ. ಅಂಡ್ ಎಲ್ಲರೂ ಇದನ್ನ ಆಶೀರ್ವಾದ ಮಾಡ್ಬೇಕು, ನೋಡ್ಬೇಕು. ಪ್ರತಿಯೊಬ್ರು ಫ್ಯಾಮಿಲಿ ನೋಡುವಂತ ಸಿನಿಮಾ. ಅಂಡ್ ಇದೇ ತರ ಫನ್ ಇರುವಂತ ಸಿನಿಮಾ ಅಂತ ನಾನು ಗರ್ವದಿಂದ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಮೀ ಒನ್ ಬ್ಯೂಟಿಫುಲ್ ಆಪರ್ಚುನಿಟಿ. Congratulations to you, sir. ನಮ್ಮ XNY ಚಿತ್ರ ತಂಡದಿಂದ ಬೇಗ XNY ಮಿಕ್ಸ್ ಆಗಲಿ. Sorry. Thank you so much, sir. ನಾನು ಮಾತು ಕೇಳ್ಬಿಟ್ಟು ನೆಕ್ಸ್ಟ್ ಏನ್ ಆರ್ಡರ್ ಅಲ್ಲಿ ಏನಿದೆ ಅನ್ನೋದು ಮರ್ತೋದೆ. ಓಕೆ, ನಮ್ಮ ಡೈರೆಕ್ಟರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿದ್ದಾರೆ ನನಗೆ. ಈಗ ಗೊತ್ತಾಯ್ತು ನನಗೆ ಏನ್ ಹೇಳ್ಬೇಕು ಅಂತ. ನನಗೆ ಮುಂದೆ ಬರೆಯೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಒಂದು ಹೆಲ್ಪ್ ಬೇಕು ನನಗೆ.
ನಮ್ಮ ಗೋವಿಂದ ಸ್ವಾಮಿ ಸಾಂಗ್ ಅನ್ನ ನೋಡ್ಕೊಂಡು ಬರೋಣ. ಈ ಸಾಂಗ್ ಅನ್ನ ಸ್ಪೆಷಲಿ ಆಕ್ಚುಲಿ ಆಟೋ ಡ್ರೈವರ್ಸ್ಗೋಸ್ಕರನೇ ಮಾಡಿದಂತ ಒಂದು ಸಾಂಗ್ ಇದು. ಅಮೇಜಿಂಗ್ ಆದಂತ ಎಂಟರ್ಟೈನಿಂಗ್ ಆದಂತ ಲಿರಿಕ್ಸ್ ಇದೆ. ನಮ್ಮ ವಿ ಮನೋಹರ್ ಸರ್, ಜೋರಾದ ಚಪ್ಪಾಳೆ ಬರಲಿ ಸರ್ ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಇದೀರಾ, ಅದೇ ನಮ್ಗೆ ಆನೆ ಬಲ ಇದ್ದ ಹಾಗೆ. ಅದ್ರ ಜೊತೆಗೆ ಕೌಶಿಕ್ ಸರ್ ತುಂಬಾನೇ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈಗ ನಿಮ್ಮಿಂದ ನಂಗೆ ಏನ್ ಹೆಲ್ಪ್ ಬೇಕು ಅಂತಂದ್ರೆ, ನೀವೆಲ್ಲ ಅಷ್ಟು ಪ್ರೀತಿಯಿಂದ ನಿಮ್ ಸಮಯನ ನಮಗೋಸ್ಕರ ಕೊಟ್ಟಿದ್ದೀರಾ. ನೀವು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಹಾಡು ಗೋವಿಂದ ಸ್ವಾಮಿಯನ್ನ ಲಾಂಚ್ ಮಾಡ್ಬೇಕು. ನೀವು ಮಾಡ್ಬೇಕಾಗಿದ್ದಿಷ್ಟೇ, ನಾನು 1 2 3 ಅಂತ ಕೌಂಟ್ ಕೊಡ್ತೀನಿ, ನೀವೆಲ್ರು ಗೋವಿಂದ ಸ್ವಾಮಿ ಅಂತ ಹೇಳ್ಬೇಕು ಅಷ್ಟೇ. ಓಕೆ ಮಾಡೋಣ? ಏನ್ ಹೇಳ್ಬೇಕು ಹೇಳಿ? ಗೋವಿಂದ ಸ್ವಾಮಿ ಹೀಗೆ ಬರ್ಬೇಕು. ಓಕೆ ರೆಡಿನಾ? ಕೇಳ್ಕೊಂಬರೋಣ ಸಾಂಗ್ ನ. ರೆಡಿ? 1 2 3 ಗೋವಿಂದ ಸ್ವಾಮಿ. ಕಾಮೆಂಟ್ಸ್ ಆದ್ಮೇಲೆ ಹೋಪ್ಫುಲಿ ನೀವೆಲ್ಲರೂ ನಮ್ಮ ಟ್ರೇಲರ್ ಅನ್ನ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಬಟ್ ನನಗೆ ಇನ್ನೊಮ್ಮೆ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಹೋಪ್ಫುಲಿ ನೀವು ಕೂಡ ನನ್ನ ಜೊತೆ ಇನ್ನೊಮ್ಮೆ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಇನ್ನೊಮ್ಮೆ ಟ್ರೇಲರ್ ಹಾಕ್ಬೋದಾ? First of all, I would like to thank Kaushik sir for giving me the opportunity to actually sing in a language that I'm not familiar with and take the chance, you know. That was something that's really special, especially experimenting with newer artists and giving me a shot to showcase whatever I have. And of course, Kalyan sir with the lovely lyrics, and Satya sir for actually trusting me with doing this project, you know. And yeah, I mean, what else is there to say? You know, the song speaks for itself. Lyrics are wonderful. The melody is wonderful. You have to sing the song for us, please. Yeah, for sure, for sure. I'm not going to mess up the lyrics, please, because I know it's very important to be exactly correct. So I've written it down over here. Yellow ಇದ್ದಹನಿಗಳರೆ ನಾದಂತಿದೆ ಹೇಗೋ ಇದ್ದಹನತೆಯಲ ಶೈನಾದಂತಿದೆ ಮಾತೆ ಬರದ ಮಾತಿಲ್ಲ ಸೋನಾದಂತಿದೆ ಎದುರು ಬದುರು ಕನಸೆಲ್ಲ ಮೀಟಾದಂತಿದೆ ರಿಕ್ವೆಸ್ಟ್ ಯಾಕೆ ಬೇಕು ಆಗೋಕೆ ಇಲ್ಲಿ ಸೂಪರ್ ಗೆಳೆದನ ಅಕ್ಸೆಪ್ಟ್ ಮಾಡಿಕೊಂಡು ಹೋಗೋಕೆ ಇಲ್ಲಿ ಪ್ರಾಪರ್ ಜೀವನ ಪರ್ಫೆಕ್ಟ್ ಆಗಿ ಯಾರು ದೇವರಾಣಿ ಇಲ್ಲಿ ಯಾಕೊತ್ತಲ್ಲಣ ಮೊಮೆಂಟ್ ಅಲ್ಲಿ ಬದುಕು ಸಾಯೋಣ ನಾವು ಮುಂದೆ ಮುಂದೆ ಸಾಗಿ ಪ್ರಯಾಣ ಬಿಡಾಕಿ worries ಬಿಡಾಕಿ ಕಡಾಕಿ ಗುರೀಸ್ ಕಡಾಕಿ Thank you so much. Tell me the truth. Do you actually not speak Kannada or? But it's so basic. I don't want to like, you know, people speak fluent over here. ನಮ್ಮ ಕನ್ನಡ ಭಾಷೆನೇ ಹಾಗೆ ಎಲ್ಲರೂ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. So thank you so much for singing this beautiful song for us. Thank you. ಧನ್ಯವಾದಗಳು. Thank you. ಸೌಭಾಗ್ಯ ಅಂತ ಅನ್ಕೊಂತೀನಿ. ನಿಮ್ಮ ಮುಂದೆ ನಿಮ್ಮಿಂದ ಬೆಳೀತಾ ಇರುವಂತ ಕನ್ನಡದ ಹುಡುಗಿ ನಾನು. ನನ್ನ ಬೆಳವಣಿಗೆಯಲ್ಲಿ ಮನಸಾರ ಎಲ್ಲರೂ ತುಂಬಾನೇ ಬೆಂಬಲ ನೀಡಿದ್ದೀರಾ. ಇವತ್ತು ನನ್ನ ಮತ್ತೊಂದು